ಇನ್ನು ಇವತ್ತು ವಿಶ್ವಾಸ ಮತ ಯಾಚಿಸುತ್ತಾರೆ ಸಿಎಂ ಕೆ ಪಳನಿಸ್ವಾಮಿ. ಹಾಗೆ ಈ ಸಂದರ್ಭದಲ್ಲಿ ಪನ್ನೀರ್ ಸೆಲ್ವಂ ಬಣಕ್ಕೆ ಪ್ರತ್ಯೇಕ ಆಸನಕ್ಕೆ ಅವರೇನೊಂದು ಮನವಿಯನ್ನ ಮಾಡಿಕೊಂಡಿದ್ರು. ಆ ವ್ಯವಸ್ಥೆಗೆ ನಕಾರ ವ್ಯಕ್ತಪಡಿಸಿದ್ದಾರೆ ವಿಧಾನಸಭೆಯ ಸ್ಪೀಕರ್ ಅಂತೇಳಿ ತಿಳಿದು ಬಂದಿದೆ. ಅಂದ್ರೆ ಅವರು ಒಪ್ಪಿಲ್ಲ ಅಂತೇಳಿ ತಿಳಿದು ಬಂದಿದೆ. ಪನ್ನೀರ್ ಸೆಲ್ವಂ ಅವರ ಮನವಿಯನ್ನ ತಿರಸ್ಕರಿಸಿದ್ದಾರೆ ಅಂತೇಳಿ ತಿಳಿದು ಬಂದಿದೆ. ತಮಿಳುನಾಡು ವಿಧಾನಸಭೆಯ ಸ್ಪೀಕರ್ ಪಿ ಧನಪಾಲ್ ಯಾವುದೇ ಕಾರಣಕ್ಕೂ ನಿಮಗೆ ಪ್ರತ್ಯೇಕವಾದಂಥ ಆಸನ ವ್ಯವಸ್ಥೆಯನ್ನ ಮಾಡೋದಕ್ಕಾಗೋದಿಲ್ಲ ಅಂತ ಹೇಳಿ ಪನ್ನೀರ್ ಸೆಲ್ವಂ ಬಣಕ್ಕೆ ಸ್ಪಷ್ಟಪಡಿಸಿದ್ದಾರೆ ಅಂತೇಳಿ ತಿಳಿದು ಬಂದಿದೆ. ನಿನ್ನೆ ಪ್ರತ್ಯೇಕ ಆಸನ ವ್ಯವಸ್ಥೆಗೆ ಮನವಿಯನ್ನ ಮಾಡಿಕೊಂಡಿದ್ರು ಓ ಪನ್ನೀರ್ ಸೆಲ್ವಂ. ಜೊತೆಗೆ ಪನ್ನೀರ್ ಸೆಲ್ವಂ ಅವರು ಭಾಷಣವನ್ನ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಒಂದು ಅವಕಾಶವನ್ನ ಕೋರಿದ್ರು. ಅಂದ್ರೆ ಒಂದು ಸದನದಲ್ಲಿ ನಾನು ಮಾತನಾಡಬೇಕು ಅಂತೇಳಿ, ಅದಕ್ಕೂ ಕೂಡ ಅವಕಾಶವನ್ನ ಸ್ಪೀಕರ್ ನೀಡಿಲ್ಲ ಅಂತೇಳಿ ತಿಳಿದು ಬಂದಿದೆ. ಪನ್ನೀರ್ ಸೆಲ್ವಂ ಅವರು ಅವಕಾಶವನ್ನ ಅಂದ್ರೆ ಈ ಎರಡು ಅವಕಾಶವನ್ನ ನೀಡಬೇಕು ಅಂತ ಒಂದು ಮನವಿಯನ್ನ ಮಾಡ್ಕೊಂಡಿರ್ತಾರೆ. ಒಂದು, ಈ ವಿಶ್ವಾಸ ಮತಯಾಚನೆಯ ಸಂದರ್ಭದಲ್ಲಿ ಸದನದಲ್ಲಿ ತಮಗೆ ಪ್ರತ್ಯೇಕವಾಗಿ ಕೂರೋದಕ್ಕೆ ಒಂದು ವ್ಯವಸ್ಥೆ ಆಗಬೇಕು. ಅಂದ್ರೆ ತಮ್ಮ ಬಣಕ್ಕೆ ಪ್ರತ್ಯೇಕವಾಗಿ ಕೂರೋದಕ್ಕೆ ಒಂದು ಸೀಟಿನ ವ್ಯವಸ್ಥೆ, ಆಸನದ ವ್ಯವಸ್ಥೆ ಆಗ್ಬೇಕನ್ನುವಂಥದ್ದು ಒಂದಾದ್ರೆ, ಸದನವನ್ನ ಉದ್ದೇಶಿಸಿ ಮಾತನಾಡಬೇಕು ಅನ್ನುವಂಥ ಒಂದು ಮನವಿಯನ್ನ ಕೂಡ ಮಾಡ್ಕೊಂಡಿದ್ರು. ಅಂದ್ರೆ ಒಂದು ಹೊತ್ತು ನನಗೆ ಮಾತಾಡೋಕೆ ಒಂದು ಅವಕಾಶ ಕೊಡಿ ಅಂತ ಹೇಳಿ. ಆದ್ರೆ ಇದೆರಡೂ ಮನವಿಗಳನ್ನ ತಿರಸ್ಕರಿಸಿದ್ದಾರೆ ಸ್ಪೀಕರ್ ಅಂತ ಹೇಳಿ ತಿಳಿದು ಬಂದಿದೆ. ಅದರಲ್ಲೂ ಒಂದು ಮನವಿ ಬಹುಶಃ ಸ್ವಲ್ಪ ಹೆಚ್ಚಿನ ಹೊಡೆತ ಬೀಳುವಂತ ಸಾಧ್ಯತೆ ಇದೆ ಪನ್ನೀರ್ ಸೆಲ್ವಂ ಅವರ ಬಣಕ್ಕೆ. ಯಾಕಂತ ಅಂದ್ರೆ ಜಯಲಲಿತಾ ಅವರ ಈ ಹಿಂದಿನ ನಿಲುವುಗಳನ್ನ ಸದನದ ಮುಂದಿಟ್ಟು ಅವರ ನಿಲುವುಗಳಿಗೆ ಅಥವಾ ಅವರ ಒಂದು ಯೋಚನಾ ಲಹರಿ ಏನಿತ್ತು ಅದಕ್ಕೆ ವಿರುದ್ಧವಾಗಿ ಈಗ ಪಳನಿಸ್ವಾಮಿ ಹಾಗೆ ಶಶಿಕಲಾ ಅವರು ನಡೆದುಕೊಂಡಿರುವಂಥ ಹಿನ್ನೆಲೆಯಲ್ಲಿ ನಮಗೆ ಅಂದರೆ ಅವರಿಗೆ ಸಪೋರ್ಟ್ ಮಾಡಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಒಂದು ಪ್ರತಿತಂತ್ರವನ್ನು ಹೆಣೆದಿತ್ತು. ಅದಕ್ಕೆ ಸದನದಲ್ಲಿ ಅವರು ಏನು ಮಾತನಾಡಬೇಕು ಅಂತ ಕೇಳ್ಕೊಂಡಿದ್ರು. ಆ ಸಂದರ್ಭವನ್ನು ಬಳಸ್ಕೊಳ್ಳೋದಕ್ಕೆ ಪನ್ನೀರ್ ಸೆಲ್ವಂ ಇಲ್ಲಿ ತುದಿಗಾಲಲ್ಲಿ ನಿಂತಿದ್ರು. ಆದರೆ ಇದೀಗ ಸ್ಪೀಕರ್ ಭಾಷಣಕ್ಕೆ ಅವಕಾಶ ಕೊಡದೇ ಇರುವಂಥದ್ದು ಈ ಒಂದು ಪ್ರತಿತಂತ್ರಕ್ಕೆ ಎಲ್ಲೋ ಒಂದು ಕಡೆ ಸ್ವಲ್ಪ ಹಿನ್ನಡೆ ಆಗುವಂಥ ಸಾಧ್ಯತೆ ಇದೆ. ಅದು ಜಯಲಲಿತಾ ಅವರ ಹೆಸರನ್ನು ಮುಂದಿಟ್ಕೊಂಡು ವಿಶ್ವಾಸ ಮತಯಾಚನೆಯ ಸಂದರ್ಭದಲ್ಲಿ ಅವರಿಗೆ ಸಪೋರ್ಟ್ ಕೊಡಬಾರ್ದು ಅಥವಾ ಪಳನಿಸ್ವಾಮಿಗೆ ಸಪೋರ್ಟ್ ಕೊಡಬಾರ್ದು ಅನ್ನುವಂಥ ನಿಲುವಿಗೆ ಬರೋದಕ್ಕೆ ಅಥವಾ ಆ ರೀತಿಯಾದಂಥ ಒಂದು ಅಭಿಪ್ರಾಯವನ್ನು ಮೂಡಿಸೋದಕ್ಕೆ ಬಹುಶಃ ಈ ಸಂದರ್ಭದಲ್ಲಿ ಸಾಧ್ಯ ಆಗಲ್ಲ ಅನಿಸುತ್ತೆ.